ಈ ಕಾರ್ಯಕ್ರಮವನ್ನ ನೋಡ್ತಾ ಕೇಳಿಸ್ಕೊಳ್ತಾ ಇರುವಂತ ಎಲ್ಲ ಶ್ರೋತೃಗಳು ಹಾಗೂ ಪ್ರೇಕ್ಷಕರಿಗೆ ಮೈಸೂರಿನ ನಂಜನಗೂಡು ವಾಮನ್ ರಮೇಶ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಈ ಕಾರ್ಯಕ್ರಮವನ್ನ ತಾವು ಮೈಸೂರಿನ ಸಂಸ್ಕೃತಿ ಯೂಟ್ಯೂಬ್ ಚಾನೆಲ್ನ ಆದಿತ್ಯ ಲೋಕೇಶ್ ಅವರ ಜೊತೆಗೆ ನೋಡ್ತಾ ಇದ್ದೀವಿ ನಾವು. ಅವ್ರು ಬಂದು ಧ್ವನಿ ಮುದ್ರಿಸ್ಕೋತಾ ಇದ್ದಾರೆ. ಇವತ್ತು ನಾನು ತಮಗೆ ನನ್ನ ಜೀವನದ ಒಂದು ಅನುಭವವನ್ನು ಹಂಚಿಕೊಳ್ಳಿದ್ದೇನೆ. ಇದು ಡಿಸ್ಪೋಸಲ್ ಅಂತ ಹೇಳಿ. ಜೈನರಲ್ಲಿ ಒಂದು ಪದ್ಧತಿ ಇದೆ, ಅಸಂಗ್ರಹ ಅಂತ ಹೇಳಿ. ಸಂಗ್ರಹಿಸ್ಕೋಬಾರ್ದು ಎಲ್ಲವನ್ನು. ನಮ್ಗೆ ಇದು ಬೇಕು, ಅದು ಬೇಕು, ಅದು ಬೇಕು, ಮುಂದೆ ಬೇಕಾಗ್ಬೋದು, ಈಗ ಬೇಕಾಗ್ಬೋದು, ಆಗ್ಬೇಕಾಗ್ಬೋದು ಅಂತ ನಾವು ಕಂಡದ್ದನ್ನೆಲ್ಲ ಕೊಂಡುಕೊಂಡು ಮನೆಯಲ್ಲಿ ಸಂಗ್ರಹಿಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ನಾನು ಉದಾಹರಣೆ ಹೇಳ್ತೀನಿ. ಅನಿವಾರ್ಯ ಕಾರಣಗಳಿಂದ ನಮ್ಮ ತಂದೆ ತಾಯಿ ಧಾರವಾಡದಲ್ಲಿದ್ದರು ಬಹಳ ವರ್ಷ. ಮೈಸೂರಿನಿಂದ ಧಾರವಾಡಕ್ಕೆ ಹೋಗಿದ್ರು. ದಿಲ್ಲಿಯಲ್ಲಿ ಬೆಂಗಳೂರಿನಲ್ಲಿ ಕೆಲಸ ಮಾಡಿ ಬಂದದ್ರಿಂದ ನಮ್ಮ ತಂದೆಯ ಸಂಸಾರ ಅಥವಾ ವಸ್ತುಗಳು ದಿಲ್ಲಿಯಿಂದ ಬೆಂಗಳೂರಿಗೆ, ಬೆಂಗಳೂರಿನಿಂದ ಧಾರವಾಡಕ್ಕೆ ಹೋಯ್ತು. ಧಾರವಾಡದಲ್ಲಿ ನಮ್ಮ ಮನೆಯಲ್ಲಿ ನಾವು ನಾಲ್ಕು ಮಕ್ಕಳು, ನಮ್ಮ ತಂದೆ ತಾಯಿ ಇದ್ವಿ. ಹೀಗಾಗಿ ಸಾಕಷ್ಟು ವಸ್ತುಗಳನ್ನು ಕೊಂಡಿದ್ವಿ. ಅಲ್ಲೆಲ್ಲ ವಸ್ತುಗಳಿತ್ತು. ನಮ್ಮ ತಾಯಿಗೆ ಮದುವೆ ಕಾಲದಲ್ಲಿ ಬಂದಂಥ ಮಂಚಗಳು ಇದ್ವು. ನಾವು ತಗೊಂಡಂಥ ಮಂಚಗಳು, ಕುರ್ಚಿಗಳು, ಟೇಬಲ್ಗಳು ಎಲ್ಲ ಸೇರ್ಕೊಂಡು, ನಮ್ಮ ಪುಸ್ತಕಗಳೆಲ್ಲ ಸೇರ್ಕೊಂಡು, ಟೆಕ್ಸ್ಟ್ ಬುಕ್ ಸೇರಿಸ್ಕೊಂಡು, ಆಮೇಲೆ ನನಗೆ ಚಿಕ್ಕಂದಿನಿಂದ ಪುಸ್ತಕ ಕೊಳ್ಳೋ ಹವ್ಯಾಸ ಇದ್ದಿದ್ದರಿಂದ ಇವತ್ತು ನಮ್ಮ ಮನೆಯಲ್ಲಿ 1.5-2 ಲಕ್ಷ ಪುಸ್ತಕಗಳ ಸಂಗ್ರಹ ಆಗ್ಬಿಟ್ಟಿದೆ. ಅದನ್ನ ಓದೋಕ್ಕೂ ಟೈಮ್ ಆಗ್ತಾ ಇಲ್ಲ. ಈಗ ಅದನ್ನು ತಿರುಗಿಸ್ ನೋಡೋಕ್ಕೂ ಟೈಮ್ ಇಲ್ಲ. ಸ್ವಚ್ಛವಾಗಿ ಜೋಡಿಸಿ ಆಗಾಗ ತೆಗೆದು ಜಿರಳೆಗಳು ಬರದೇ ಇದ್ದಂಗೆ, ಇರುವೆಗಳು ಬರದೇ ಇದ್ದಂಗೆ, ಅಥವಾ ಪುಸ್ತಕದ ಹುಳು ಬರದೇ ಇದ್ದಾಗೆ, ಗೆದ್ಲು ಹುಳು ಬರದೇ ಇದ್ದಾಗ ಅದನ್ನು ಕಾಪಾಡೋದು ಬಹಳ ಕಷ್ಟ. ಇರಲಿ. ಹೀಗಾಗಿ ಆಮೇಲೆ ನಾವು 4 ಮಕ್ಕಳಿದ್ವಿ. ಬೇರೆ ಬೇರೆ ಊರಿಗೆ ಹೋದ್ವಿ. ನಾನು ಆಕಾಶವಾಣಿಯ ಕೆಲಸದಲ್ಲಿ ಬೇರೆ ಬೇರೆ ಊರಿಗೆ ಹೋದೆ ಬೆಳೆದ ಮೇಲೆ. ಹೀಗಾಗಿ ನನ್ನ ಜೊತೆಗೆ ನನ್ನ ಸಂಸಾರದ ವಸ್ತುಗಳು, ಅಂದರೆ ನಾನು ಅಡುಗೆ ಮಾಡ್ಕೊಳ್ತಿದ್ದೆ. ಹೀಗಾಗಿ ನನ್ನೆಲ್ಲೇ ಇತ್ತು ನನ್ನ ವಸ್ತುಗಳು, ನನ್ನ ಸಾಮಾನೆಲ್ಲ ಬಂತು. ಮದುವೆ ಆದಮೇಲೆ 5 ವರ್ಷ ಮಾತ್ರ ಗುಲ್ಬರ್ಗಾದಲ್ಲಿ ನನ್ನ ಹೆಂಡತಿ ನನ್ನ ಜೊತೆ ಇದ್ಲು, ಮಗು ನನ್ನ ಜೊತೆ ಇತ್ತು. ಆಗ ನಮ್ಮನೆ ಸಾಮಾನುಗಳಿತ್ತು. ಧಾರವಾಡದಲ್ಲಿ ನಮ್ಮ ತಂದೆ ತಾಯಿಯ ಮನೆಯ ಸಾಮಾನುಗಳು ಹಾಗೇ ಉಳಿದ್ವು. ಹಾಗೆ ಮುಂದೆ ನನಗೆ ಮೈಸೂರಿಗೆ ಟ್ರಾನ್ಸ್ಫರ್ ಆದಾಗ ಗುಲ್ಬರ್ಗಾದಿಂದ ನಾವೆಲ್ಲ ಮೈಸೂರಿಗೆ ಬಂದ್ವಿ. ಆದರೆ ನನ್ನ ವಸ್ತುಗಳು ನನ್ನ ಜೊತೆನೇ ಇತ್ತು. ನಾನು ಮೈಸೂರಿಂದ ಭದ್ರಾವತಿಗೆ ಟ್ರಾನ್ಸ್ಫರ್ ಹೋದಾಗ ನಾನು ನನ್ನ ಸಾಮಾನೆಲ್ಲ ತಗೊಂಡು ಹೋದೆ. ಮೈಸೂರಿನಲ್ಲಿ ನಮ್ಮ ತಂದೆ ತಾಯಿ ಸಾಮಾನೆಲ್ಲ ಬಂದು ಸೇರ್ಕೊಂಡಿತ್ತು. ನನ್ನ ಹೆಂಡತಿ ಮಗು ಮೈಸೂರಲ್ಲಿ ಇದ್ದಿದ್ರಿಂದ ಅವ್ರ ಮನೆ ಸಾಮಾನುಗಳು ಇಲ್ಲಿ ಸೇರ್ಕೊಂಡು, ನನ್ನ ಸಾಮಾನು ಟೂರಿಂಗ್ ಟಾಕೀಸ್ ಥರ. ಮೈಸೂರಲ್ಲಿ ನಮ್ಮ ತಂದೆ ತಾಯಿ ಸಾಮಾನು ಇತ್ತು. ನಮ್ದು ಜಾಯಿಂಟ್ ಫ್ಯಾಮಿಲಿ ಇತ್ತು. ಆಮೇಲೆ ನಮ್ಮ ತಮ್ಮ ಬಾಲಚಂದ್ರಂಗೆ ಪಾರ್ವತಿ ಮದುವೆ ಆದ ತಕ್ಷಣ ಅವರು ನಮ್ಮ ಮನೇಲೇ ಇದ್ರು. ಬಾಲರಾಜ್ ಜೊತೆ ಚಿಕ್ಕ ತಮ್ಮನಿಗೆ ಭಾರತಿ ಅಂತ ಮದುವೆ ಆದ್ಮೇಲೆ ಅವರು ನಮ್ಮ ಜೊತೆ ಇದ್ರು. ಹೀಗಾಗಿ ಅವ್ರ ಸಾಮಾನುಗಳೆಲ್ಲ ನಮ್ಮ ಮನೇಲಿ ಇತ್ತು. ಅವರವರು ಮದುವೆಯಾಗಿ ಬೇರೆ ಸಂಸಾರ ಹೂಡಕ್ಕೆ ಹೋದಾಗ ಅವ್ರವ್ರ ಸಾಮಾನುಗಳನ್ನು ತಗೊಂಡು ಹೋದ್ರು. ಅವರ ಕೆಲವು ಸಾಮಾನುಗಳು ಕುಟುಂಬದ ವಸ್ತುಗಳಾಗಿ ನಮ್ಮ ಮನೇಲೇ ಉಳಿದ್ವು. ಆಮೇಲೆ ಮುಂದೆ ಕಾಲಾಂತರದಲ್ಲಿ ನನಗೆ ರಿಟೈರ್ ಆದ ಮೇಲೆ ನನ್ನ ಅಷ್ಟು ಟೂರಿಂಗ್ ಸರ್ಕ್ಯೂಟ್ ಇದ್ದಂಥ ಸಾಮಾನುಗಳು ನಮ್ಮ ಮನೆಗೆ ಬಂದವು. ಏನಪ್ಪ ಮಾಡೋದು? ನಾವು 20-30 ಅಳತೆಯ ಕುವೆಂಪು ನಗರ ಕೆ ಬ್ಲಾಕಿನ ಒಂದು ಮನೆಯನ್ನು ತಗೊಂಡಿದ್ವಿ 87ನೇ ಇಸ್ವಿಯಲ್ಲಿ. ಅವಾಗೆಲ್ಲ ಒಟ್ಟಿಗೆ ಇದ್ವಿ ಫ್ಯಾಮಿಲಿ. 20-30ರಲ್ಲಿ ಇಡೀ ಮನೇಲಿ ಎಲ್ಲರೂ ಮಲ್ಕೋತಿದ್ವಿ. ಆದರೆ ಮುಂದೆ ಸಾಮಾನು ಜಾಸ್ತಿ ಆದ ಮೇಲೆ, ಬೇರೆ ಬೇರೆ ರೀತಿ ಆದಮೇಲೆ, ನಾನು ನನ್ನ ಮಗ ದೊಡ್ಡವನಾಗ್ತಿದ್ದಂಗೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಅನಾನುಕೂಲ ಆಗುತ್ತೆ ಅಂಥೇಳಿ ನಾನು ಸಾಲ ಮಾಡಿ ಫಸ್ಟ್ ಫ್ಲೋರನ್ನು ಕಟ್ಟಿಸ್ಕೊಂಡೆ. ಆಗ ನನ್ನ ಹೆಂಡತಿ ಮಗುವಿನ ಸಂಬಂಧಪಟ್ಟ ವಸ್ತುಗಳೆಲ್ಲ ಮೊದಲನೇ ಮಾಡಿಗೆ ಹೋಯ್ತು. 2011ರಲ್ಲಿ ನಾನು ರಿಟೈರ್ ಆಗ್ತೀನಿ, ಏನು ಮಾಡೋದಪ್ಪ, ನನ್ನ ಸಾಮಾನುಗಳೇ ಭಾಳ ಜಾಸ್ತಿ ಇದೆಯಲ್ಲ ಅಂತಂದಾಗ ನಾವು 2ನೇ ಮಾಡಿ ಕಟ್ಟಿಸ್ಕೊಂಡೆ. ಆಮೇಲೆ ಬಂದ ಮೇಲೆ ನಾನು ಇಲ್ಲಿ ಸೇವೆ ಮಾಡಿದ್ದು ಕೇವಲ 8 ತಿಂಗಳು. 2011ರಲ್ಲಿ ನಿವೃತ್ತಿ ಆಯಿತು. ಮೈಸೂರಿನಲ್ಲಿರೋ ಟೂರಿಂಗ್ ಟಾಕೀಸ್ ಥರ ಇದ್ದದ್ದು ನಮ್ಮ ಮನೇಲಿ 3 ಮನೆಯ ಸಾಮಾನುಗಳು ಸೇರಿಕೊಂಡು, ಗೊತ್ತಾಯ್ತಲ್ವಾ? ನಮ್ಮ ತಂದೆ ತಾಯಿ ಸಾಮಾನು ಕಂಟಿನ್ಯೂ ಆಗಿದೆ, ನನ್ನ ಹೆಂಡತಿ ಮಗನ ಸಾಮಾನು ಕಂಟಿನ್ಯೂ ಆಗಿದೆ, ಆಮೇಲೆ ನನ್ನಿಂದ ಬಂದಂಥ ಸಾಮಾನುಗಳು ಸೇರಿಕೊಂಡು. ನಾವು ಆ ಕಾಲದಲ್ಲಿ ಎಲ್ಲವೂ ಬೇಕು. ನಮ್ಮ ಮನೆಗೆ ತುಂಬ ಜನ ಬರ್ತಿದ್ರು. ನನ್ನ ಹೆಂಡತಿಯ ಬಂಧುಗಳು ಬರ್ತಿದ್ರು, ನನ್ನ ಬಂಧುಗಳು ಬರ್ತಿದ್ರು, ನಮ್ಮ ತಂದೆಯ ಬಂಧುಗಳು ಬರ್ತಿದ್ರು, ನಮ್ಮ ತಾಯಿಯ ಬಂಧುಗಳು ಬರ್ತಿದ್ರು. ಬಂಧುಗಳಿಗಾಗಿ ಮಂಚ ಬೇಕು, ರೂಮ್ ಬೇಕು, ಹಾಸಿಗೆ ಬೇಕು, ಎಲ್ಲ ಮುಂದುವರ್ಸಿದ್ವಿ. ರಿಟೈರ್ ಆಗಿ ಬಂದ ಮೇಲೆ ನನ್ನ ಮಗನಿಗೆ ಮದುವೆ ಮಾಡೋ ಸಂದರ್ಭದಲ್ಲಿ ನಾನು ಮಾಡಿ ಕಟ್ಟಿಸಿದಾಗ
ನನ್ನ ಮಗನಿಗೆ ಬೇಕಾದ ವಸ್ತುಗಳು ಅಲ್ಲಿದ್ವು, ಮಗನ ಬಟ್ಟೆಗಳು ಇದ್ವು, ಎಲ್ಲ ಇದ್ವು. ನನ್ನ ಮಗ ಸೊಸೆ ಇಲ್ಲಿರ್ತಾರೆ ಅಂತ ಹೇಳಿ ನಾನು 2ನೇ ಮಾಡಿ ಕಟ್ಟಿಸ್ಬೇಕಾದ್ರೆ ಅದನ್ನು ಹೊರಗಡೆಯಿಂದ ಮೆಟ್ಲು ಹಾಕ್ಲಿಲ್ಲ, ಮತ್ತೆ ಅದಕ್ಕೆ ಅಡಿಗೆ ಮನೆ ಕಟ್ಟಲಿಲ್ಲ, ಅವ್ರು ಇರ್ತಾರಲ್ಲ ಅಂತೇಳಿ. ಮಗ ಬೆಂಗಳೂರಿಗೆ ಹೊಟ್ಟೋದ, ಸೊಸೆ ಕಾರವಾರದಲ್ಲಿ ಕೆಲಸ, ಮದುವೆ ಆದ್ಮೇಲೆ. ಹೀಗಾಗಿ ಏನಾಗೋಯ್ತು, ಅವ್ರ ವಸ್ತುಗಳೆಲ್ಲ ನಮ್ಮನೇಲೇ ಉಳಿದ್ವು. ಈಗ ಏನಾಗೋಯ್ತು, ನನ್ನ ಮಗ 8 ವರ್ಷದ ಕೆಳಗೆ ತೀರ್ಕೊಂಡ, ನಮ್ಮ ತಂದೆ 98ರಲ್ಲಿ ತೀರ್ಕೊಂಡ್ರು ರಾಯಚೂರಿನಲ್ಲಿ, ನಮ್ಮ ತಾಯಿ 8 ವರ್ಷದ ಕೆಳಗೆ ತೀರ್ಕೊಂಡ್ರು. ನಮ್ಮ ತಾಯಿಯ ವಸ್ತುಗಳು ಉಳಿದಿವೆ. ನನ್ನ ಹೆಂಡತಿ 7 ತಿಂಗಳ ಕೆಳಗೆ ಉಳಿದು ಅವಳ ವಸ್ತುಗಳು ಉಳಿದಿವೆ. 8 ವರ್ಷದ ಕೆಳಗೆ ನನ್ನ ಮಗ ಹೊಟ್ಟೋದ, ಅವನ ವಸ್ತುಗಳು ಉಳಿದಿವೆ. ಏನ್ ಮಾಡೋದು ಅಂತ ನೋಡಿದಾಗ ರಾಶಿ ರಾಶಿ ಒಂದ್ 4-5 ಅಂಗಡಿಗಾಗುವಷ್ಟು ಬಟ್ಟೆಗಳು, ಪದಾರ್ಥಗಳು ಉಳಿದಿವೆ. ಮೊನ್ನೆ ನನ್ನ ಹೆಂಡತಿ ಹೋದ್ಮೇಲೆ ಮಾಡೇ ಹತ್ತು ನೋಡಿದ್ರೆ ಅಟ್ಟದ ಮೇಲೆ ಒಂದು ಸಂಸಾರಕ್ಕಾಗುವಷ್ಟು ಹೊಸ ಸ್ಟೀಲ್ ಪದಾರ್ಥಗಳಿವೆ. ಏನ್ ಮಾಡೋದು? ನಾವು 2 ವರ್ಷದಿಂದ ಪ್ರತಿ ರಾತ್ರಿ ನಾನು ನನ್ನ ಹೆಂಡತಿ ಮಾತಾಡ್ತಾ ಇದ್ವಿ. ಅರ್ಧರಾತ್ರಿಲಿ ಎದ್ದಾಗ, ವಾಶ್ರೂಮ್ಗೆ ಹೋಗಕ್ಕೆ ಎದ್ದಾಗ ಅವಳು ನನ್ನ ಎಬ್ಸೋಳು, ನಾನು ಅವಳನ್ನ ಎಬ್ಸುವೆ. 2 ಮಾತುಗಳು, ನೀನು ಹೋದ್ರೆ ನಾನೇನ್ ಮಾಡ್ಬೇಕು, ನಾನು ಹೋದ್ರೆ ನೀ ಏನ್ ಮಾಡ್ಬೇಕು. ವಯಸ್ಸಾದ್ಮೇಲೆ ಇದಕ್ಕೆ ನಿರ್ಧಾರ ತಗೊಳ್ಬೇಕು. ದಿಢೀರಂತ ಯಾರು ಹೋಗ್ಬಿಟ್ರೆ ಮನೆಯ ಜವಾಬ್ದಾರಿ ಹೊರೋದು ಬಹಳ ಕಷ್ಟ ಆಗುತ್ತೆ. ಇದು ಜ್ಞಾಪಕ ಇರ್ಬೇಕು ನಮಗೆ. ಕೊಳ್ಳುವಾಗ ಕೊಳ್ಳೋಬಾಕ ಸಂಸ್ಕೃತಿಯಲ್ಲಿರುವಂತ ನಾವು ಇನ್ಸ್ಟಾಲ್ಮೆಂಟ್ ಅಲ್ಲಿ ಸಿಗುತ್ತೆ ಅಂತ ತಗೋತೀವಿ, ದುಡ್ಡಿದೆ ಅಂತ ತಗೋತೀವಿ, ಸೆಲೆಬ್ರೇಷನ್ ತಗೋತೀವಿ, ರಾಶಿ ರಾಶಿ ಉಳಿದ್ ಬಿಡುತ್ತೆ. ಉದ್ಘಾಟನೆ ಆಗದೆ ಇರೋಂಥ ವಸ್ತುಗಳು, ಬಟ್ಟೆಗಳು ಬಹಳಷ್ಟು ಉಳಿದ್ ಬಿಡುತ್ತೆ. ಹೀಗಾಗಿ ನಾವು ಕಳೆದ 1-2 ವರ್ಷದಿಂದ ಡಿಸ್ಪೋಸಲ್ ಮಂತ್ರವನ್ನು ಜಪಿಸ್ತಾ ಇದ್ವಿ. ಅಸಂಗ್ರಹ ಅಂತ ಅನ್ನುವಂಥದ್ದೇನಿದೆ ಹಿಂದಿನಿಂದ ಹೇಳ್ತಾ ಇದ್ದಾರೆ, ಸಂಗ್ರಹ ಬುದ್ಧಿ ಇರಬಾರ್ದು ಅಂತ. ಆದ್ರೆ ಚಿಕ್ಕವರಿದ್ದಾಗ, ಯುವಕರ ಇದ್ದಾಗ, ಯುವ ಜನಾಂಗ ಇದ್ದಾಗ, ಸಂಸಾರ ಹುಡಿದಾಗ ನಾವು ಏನಾಗ್ಬೇಕಂತೆ, ಇರುವೆ ತರ ಇರ್ಬೇಕಾಗುತ್ತೆ. ಸಂಗ್ರಹ ಬುದ್ಧಿ ಮಳೆಗಾಲಕ್ಕೆ ಬೇಕಾಗುತ್ತೆ, ಚಳಿಗಾಲಕ್ಕೆ ಬೇಕಾಗುತ್ತೆ ಅಂತ ಬೇಸಿಗೆ ಕಾಲ ತಂದು ಅದು ಆಹಾರ ಸಂಗ್ರಹ ಮಾಡ್ಕೊಳುತ್ತೆ. ಹೀಗಾಗಿ ನಾವು ಸಹ ಮನೇಲಿ ಆಹಾರ ಸಂಗ್ರಹಕ್ಕೆ ದೊಡ್ಡ ದೊಡ್ಡ ಪಾತ್ರೆಗಳು, ದೊಡ್ಡ ದೊಡ್ಡ ಡಬ್ಬಿಗಳು ಎಲ್ಲವನ್ನು ಇಟ್ಕೊಳ್ತೀವಿ. ಹಾಗೆ ಜೇನುನೊಣತಹ ಸಂಗ್ರಹ, ಆ ಹೂ ಈ ಹೂ, ಆ ತೋಟ ಈ ತೋಟ, ಆ ಊರು ಈ ಊರು ಸುತ್ತಿ ಅದು ಹೂ ಇಲ್ಲ ಮಕರಂದ ಹೀರಿ ಅದು ಜೇನುತುಪ್ಪ ಮಾಡುತ್ತೆ. ಹಾಗೆ ನಾವು ಅದು ಬೇಕಾಗ್ಬೋದು, ಇದು ಬೇಕಾಗ್ಬೋದು ಅಂತ ಇಟ್ಕೋತೀವಿ. ನಾನು ಊರಲ್ಲಿ ಸೆಕೆಂಡ್ ಹ್ಯಾಂಡ್ ಬುಕ್ಸ್ ಕೊಳ್ಳುವಾಗ ನನಗೆ ಮೂಲ ಪ್ರತಿ ಆಗ್ಬೇಕು, ಇದು ರೆಫರೆನ್ಸ್ ಆಗ್ಬೇಕು, ಇದು ಮುಂದೆ ಬೇಕಾಗ್ಬೋದು ಅಂತ ನಾನು ರಷ್ಯನ್ ಭಾಷೆ, ಜರ್ಮನ್ ಭಾಷೆ, ಫ್ರೆಂಚ್ ಭಾಷೆ ಬುಕ್ಗಳನ್ನು ಸೆಕೆಂಡ್ ಹ್ಯಾಂಡ್ ರಸ್ತೆ ಡಿಪೋದಲ್ಲಿ ತಗೊಂಡಿದ್ದೀನಿ. ನಾನಾ ಭಾಷೆಗಳನ್ನ ಕಲಿಯೋ ಸಂದರ್ಭ ಬರಲಿಲ್ಲ, ನನ್ನ ಟೈಮೇ ಒದಗಲಿಲ್ಲ. ಆ ಬುಕ್ಗಳು ಹಾಗೇ ಇದೆ. ನನ್ನ ಮಗನದ್ದು ಕಂಪ್ಯೂಟರ್ ಓದ್ತಾ ಇದ್ದ, ಅವನು 106 ಬುಕ್ಗಳಿತ್ತು, ಅದನ್ನ ಇತ್ತೀಚೆಗೆ ಡಿಸ್ಪೋಸಲ್ ಮಾಡಿದೆ. ನಾನು ಓದಿದ್ದು ಎಕನಾಮಿಕ್ಸ್ ಬುಕ್, ದೊಡ್ಡ ಪುಸ್ತಕಗಳು, ಅವನ್ನೆಲ್ಲಾನು ಡಿಸ್ಪೋಸ್ ಮಾಡಿದೆ. ನಾವು ಕೊಳ್ಳುವಾಗ ಲಕ್ಷಾವಧಿ ರೂಪಾಯಿ ಖರ್ಚು ಮಾಡಿರ್ತೀವಿ ಆ ಪುಸ್ತಕಗಳಿಗೆ, ಆದ್ರೆ ಕೊಂಡ್ಕೊಳ್ಳುವಾಗ ಕಿಲೋಗಟ್ಲೆ ತಗೊಂಡಾಗ ಅದಕ್ಕೆ 20 ರೂಪಾಯಿ 30 ರೂಪಾಯಿ ಬರಲ್ಲ ಒಂದು ಪುಸ್ತಕಕ್ಕೆ. ಎಲ್ಲವೂ ಕೊಳ್ಳುವಾಗ ಹಾಗೆ. ಟಿವಿ ಕೊಳ್ಳುವಾಗ ನೀವು 30-40 ಸಾವಿರದಿಂದ 1 ಲಕ್ಷದ ತನಕ ಆಗುತ್ತೆ. ಆದ್ರೆ ಸೆಕೆಂಡ್ ಹ್ಯಾಂಡ್ ಆಗ್ಬೇಕಾದ್ರೆ ನಿಮ್ಗೆ 2-3 ಸಾವಿರವೂ ಬರಲ್ಲ. ಅದು ಸೆಕೆಂಡ್ ಹ್ಯಾಂಡ್ ಅಂತ ಆಗ್ಬಿಟ್ರೆ ಅವಾಗ ಅದಕ್ಕೆ ಬೆಲೆ ಇರಲ್ಲ. ಹೀಗಾಗಿ ಚೆನ್ನಾಗಿರೋ ವಸ್ತುನೇ ಕೊಟ್ಟು ಬಿಡ್ಬೇಕು. ಹಿಂದಿನ ಕಾಲದಲ್ಲಿ ಅದಕ್ಕೆ ಏನ್ ಮಾಡ್ತಿದ್ರು, ಅಪೇಯ ಅಂತಿದ್ರು. ಕುಡಿಬಾರದ ವಸ್ತು ತಗೋತಿರ್ಲಿಲ್ಲ, ತಿನ್ನಲಾರದ ವಸ್ತು ತರ್ತಿರ್ಲಿಲ್ಲ. ತಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಂಗ್ರಹಿಸ್ತಿದ್ರು. ಯಾಕಂದ್ರೆ ಅವರಿಗೆ ಕಡಿಮೆ ಸಂಬಳ ಬರ್ತಿತ್ತು, ಕಡಿಮೆ ದುಡ್ಡು ಇರ್ತಿತ್ತು, ಅವ್ರ ಹತ್ರ ಆಸ್ತಿ ಇರ್ತಿರ್ಲಿಲ್ಲ. ಆದ್ರೆ ಈ ಒಂದು ರೀತಿಲಿ ಈಗಿನ ಒಂದು ತಲೆಮಾರು ಏನಾಗಿದೆ, ಒಂದು 30-40 ವರ್ಷದಿಂದ ಕರೋನಾ ಮೊದಲು ಬಹಳ ಜನರಿಗೆ ಒಳ್ಳೆಯ ಕೆಲಸಗಳು ಸಿಕ್ಕು, ವಿವಿಧ ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ಕೆಲಸಗಳು ಹೊಸದಾಗಿ ಶುರುವಾದವು. ಸಾಫ್ಟ್ವೇರ್ ಕ್ಷೇತ್ರಕ್ಕೆ ಮಹತ್ವ ಬಂತು, ಲಕ್ಷಾವಧಿ ರೂಪಾಯಿ ಸಂಬಳ ಸಿಗಂಗಾಯ್ತು. ಒಂದೊಂದು ಮನೆಯಲ್ಲೂ ವಿದೇಶದಲ್ಲಿ ಕೆಲಸ ಮಾಡೋವಂಥವ್ರು ಸಿಕ್ಕರು, ಅವರು ಅಲ್ಲಿಂದ ಫಾರಿನ್ ಎಕ್ಸ್ಚೇಂಜ್ ಕಳಿಸ್ತಾ ಇದ್ರು. ಹೀಗಾಗಿ ದುಡ್ಡು ಜಾಸ್ತಿ ಆಯ್ತು, ಆಸ್ತಿ ಜಾಸ್ತಿ ಆಯ್ತು. ಚಿಕ್ಕ ಮನೆ ಬೇಕು, ಎಲ್ಲರೂ ಸಹ 3 ರೂಮ್ ಇರೋವಂಥದ್ದು, 4 ರೂಮ್ ಇರೋವಂಥದ್ದು, 3 BHK 4 BHK 3 ಮಹಡಿ ಇರೋ ಮನೆ ಕಟ್ಟಿದ್ರು, ಸಾಲ ಮಾಡಿದ್ರು. EMI ಅಂತ ಪದ್ಧತಿ ಬಂದ್ಮೇಲೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಳಕ್ ಶುರು ಆಯ್ತು. ನಾವು ನನ್ನ ಹೆಂಡತಿ ಬಹಳ ಹಿಂದೆ ಮದುವೆ ಆದ ಹೊಸರಲ್ಲಿ ತಿಂಗಳಿಗೆ 10 ರೂಪಾಯಿ ಕಟ್ಬಿಟ್ಟು ಪಾತ್ರೆ ಇನ್ಸ್ಟಾಲ್ಮೆಂಟು, 20 ರೂಪಾಯಿ ಕೊಟ್ಟು ಬಟ್ಟೆ ಇನ್ಸ್ಟಾಲ್ಮೆಂಟು, ಸೀರೆ ಅದೆಲ್ಲ ಮಾಡ್ತಿದ್ರು. ಈಗ ಹಂಗಿಲ್ಲ, 1000 ರೂಪಾಯಿ ಕೊಟ್ಟು ಚಿನ್ನದ ಇನ್ಸ್ಟಾಲ್ಮೆಂಟ್ ಇರುತ್ತೆ, ಬೆಳ್ಳಿ ಇನ್ಸ್ಟಾಲ್ಮೆಂಟ್ ಇರುತ್ತೆ, ಬಟ್ಟೆ ಇನ್ಸ್ಟಾಲ್ಮೆಂಟ್ ಇರುತ್ತೆ, ಮನೆ ಇನ್ಸ್ಟಾಲ್ಮೆಂಟ್ ಇರುತ್ತೆ, EMI ಮೇಲೆ ಮನೆ ಸಿಗುತ್ತೆ. ನೋಡಿ, ಕರೋನಾ ಕಾಲವನ್ನು ಜ್ಞಾಪಿಸ್ಕೊಳ್ಳಿ. ಡಿಸ್ಪೋಸಲ್ ಅನ್ನೋ ಮಂತ್ರವನ್ನು ಜಪಿಸೋರು ನಾವು ಸೇರಿಸೋದಕ್ಕೆ ಕೊಟ್ಟೋದ್ವಿ. EMI ಕಟ್ಟಕ್ಕಾಗದೆ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡ್ರು. ಯಾಕಂದ್ರೆ ಕರೋನಾ ಪೀರಿಯಡ್ ನಲ್ಲಿ ಎಷ್ಟೋ ಜನಕ್ಕೆ ಕೆಲಸ ಹೊಟ್ಟೋಯ್ತು.
ಲಕ್ಷಾವಧಿ ರೂಪಾಯಿ ಸಂಪಾದಿಸಿದ್ದವರಿಗೆ ಆಲ್ಟರ್ನೇಟಿವ್ ಜೀವನ ಗೊತ್ತಿಲ್ಲ, ಆಲ್ಟರ್ನೇಟಿವ್ ಕೆಲಸ ಗೊತ್ತಿಲ್ಲ. ವಿದೇಶದಲ್ಲಿ ಅನೇಕ ಸಮಸ್ಯೆಗಳು ಬಂತು, ಅಲ್ಲಿಯ ಸ್ಥಳೀಯ ಸಮಸ್ಯೆ ಬಂದಾಗ ನೀವು ನಿಮ್ಮ ದೇಶಕ್ಕೆ ವಾಪಸ್ ಹೋಗಿ ಅಂತ ಕಳಿಸುವಂತ ಪರಿಸ್ಥಿತಿ ಬಂತು. ಕಡಿಮೆ ಸಂಬಳಕ್ಕೆ ಕೆಲಸ ಮಾಡ್ತೀರಾ ಮಾಡಿ, ಜಾಸ್ತಿ ಸಂಬಳ ಇಲ್ಲ ಅಂದ್ರು. ಇಲ್ಲೂ ಸಹ ಲಕ್ಷಗಟ್ಟಲೆ ಸಂಬಳ ಸಿಗ್ತಿದ್ದದ್ದು ಅವರಿಗೆ ಮನೆಯಿಂದ ವರ್ಕ್ ಮಾಡಿ ಅಂದಾಗ ಕಮ್ಮಿ ಸಂಬಳ ಆಯ್ತು. ಆಮೇಲೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಮಾಡ್ತಿದ್ದವರು ಇನ್ಸ್ಟಾಲ್ಮೆಂಟ್ ಕಟ್ಟೋಕ್ಕಾಗ್ಲಿಲ್ಲ. ನಮಗೆ ಲಕ್ಷಾವಧಿ ಸಂಬಳ ಇದೆ ಅಂತ ಬಂದಂತ ಯಂಗ್ಸ್ಟರ್ಸ್ ದೊಡ್ಡ ದೊಡ್ಡ ಟಿವಿ, ಆಕರ್ಷಕ ಭಾರಿ ಬೆಲೆಯ ಕಾರು, ಬೈಕು, ಸೈಟು ತಗೊಂಡ್ರು. ಕೋಟ್ಯಾವಧಿ ರೂಪಾಯಿ ಸಾಲ ಮಾಡಿ ಮನೆ ಕಟ್ಟಿದ್ರು. ಆದ್ರೆ ಇದ್ದಕ್ಕಿದಂಗೆ ಕರೋನಾ ಬಂತು, ಎಷ್ಟೋ ಜನ ಸತ್ತು ಹೋಗ್ಬಿಟ್ರು. ಕಟ್ಸಿದ ಮನೇಲಿ ಇರಕ್ಕಾಗದೆ ಸತ್ತು ಹೋದ್ರು, ತಗೊಂಡು ಟಿವಿ ನೋಡದೆ ಸತ್ತು ಹೋದ್ರು. ಆತ ಕೊನೆಗೆ ಸಿನಿಮಾ ತೆಗೆದವರು ಸಹ ತಮ್ಮ ಸಿನಿಮಾ ನೋಡ್ಲಾರ್ದೆ ಸತ್ತು ಹೋದ್ರು. ಸಾವು ಅನ್ನೋದು ಯಾವಾಗ ಬರುತ್ತೆ ಗೊತ್ತಿಲ್ಲ, ಅನಾರೋಗ್ಯ ಯಾವಾಗ ಬರುತ್ತೆ ಗೊತ್ತಿಲ್ಲ. ಅದಕ್ಕೆ ಹಿಂದಿನವರು ಸ್ವಲ್ಪ ಹೂತಿಡ್ತಿದ್ರು ಹಣವನ್ನ, ಮನೆಯಲ್ಲೇ ರಕ್ಷಣೆ ಮಾಡ್ತಿದ್ರು, ಉಳಿಸಿದ್ರಲ್ಲಿ ಗಳಿಸಿದ್ರಲ್ಲಿ ಸ್ವಲ್ಪ ಉಳಿಸ್ಬೇಕು ಅಂತ. ಬಹಳ ಜನ ಬ್ಯಾಂಕಲ್ಲಿ ಖಾತೆಗಳನ್ನು ತೆಗೆದು ಉಳಿತಾಯ ಖಾತೆಯನ್ನು ಮಾಡಿದವ್ರು ಕಮ್ಮಿ, ಸೇವಿಂಗ್ಸ್ ಖಾತೆ ಮಾಡದೆ FD ಮಾಡಿದ್ರು. ಈಗ FD ಮಾಡಿದ್ರಲ್ಲಿ ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಮೈಸೂರಲ್ಲಿ ನೂರಾರು ಮನೆಗಳ ಹಾಳು ಬಿದ್ದಿವೆ, ಕಾಂಪೌಂಡ್ ಎಲ್ಲ ಬಿದ್ದೋಗಿದೆ, ಮನೆ ಎಲ್ಲ ಉದುರ್ತಾ ಇದೆ. ಆದ್ರೆ ಅದ್ರ ಮಾಲೀಕರು ಯಾರು ಗೊತ್ತಿಲ್ಲ. ಯಾಕೆಂದ್ರೆ ಏನಾಗಿದೆ, 3 ಕಾರಣಗಳು. ಒಂದನೇ ಕಾರಣ, ಮನೆಯಲ್ಲಿ ಮಕ್ಕಳಲ್ಲೇ ಗಂಡ ಹೆಂಡತಿ ಅಷ್ಟೇ ಇದ್ದವರು ಅನಾರೋಗ್ಯದಿಂದ ವಯಸ್ಸಾದದ್ರಿಂದ ಇದ್ದಕ್ಕಿದ್ದಂಗೆ ಸತ್ತೋಗ್ಬಿಟ್ರು. ಎರಡನೇ ಕಾರಣ, ಗಂಡ ಸತ್ತು ಹೆಂಡತಿ ಇದ್ಲು, ಹೆಂಡತಿ ಸತ್ತು ಗಂಡ ಇದ್ಲು. ಅವ್ರ ಮಕ್ಕಳು ವಿದೇಶದಲ್ಲಿ ಹೋಗಿ ನೆಲೆಸಿರೋದ್ರಿಂದ ಅವರು ವಾಪಸ್ ಇಲ್ಲಿಗೆ ಬರೋಲ್ಲ, ಅವ್ರಿಗೆ ಈ ಮನೆ ಬೆಲೆ ಇಲ್ಲ. ಆದ್ರಿಂದ ಮಾರಿ ಅಂದ್ರು. ವ್ಯಾಮೋಹಕ್ಕೊಳಗಾಗಿ ಮನೆ ವ್ಯಾಮೋಹದಿಂದ ಇದ್ದಾಗ ತಂದೆ ತಾಯಿಗೆ ಅಥವಾ ಗಂಡ ಹೆಂಡತಿ ಮಾರಲಿಲ್ಲ. ಮಕ್ಕಳು ಆ ವಿದೇಶದಲ್ಲಿ ನೆಲೆಸಿದ ಮೇಲೆ ಇವ್ರು ಸತ್ತ ಮೇಲೆ ಇದಕ್ಕೆ ಯಾರು ದಿಕ್ಕಿಲ್ಲ. ಅನಾಥರಾಗಿ ಮನೆಗಳು ಹಾಳು ಬಿದ್ದಿವೆ. ಎಷ್ಟೋ ಮನೆಗಳಲ್ಲಿ ಕುರ್ಚಿಗಳು ಮೇಜುಗಳು ಅಳುತ್ತಾ ಇವೆ, ನಮ್ಮನ್ನ ಯಾರು ಬಳಸ್ತಾ ಇಲ್ಲ ಅಂತ. ನನ್ನ ಮನೆಯಲ್ಲೇ ನೋಡಿ, ಈಗ 30-40 ತಟ್ಟೆಗಳಿವೆ, 30-40 ಪಾತ್ರೆಗಳಿವೆ. ಏನ್ ಮಾಡ್ತೀರಿ? ನಾವು ಒಲೆಗೆ ಹಾಕ್ತಾ ಇದ್ವಿ, ಒಲೆಯಲ್ಲಿ ಹಂಡೆ ಇದೆ. ಆ ಹಂಡೆಯನ್ನ ಎಲ್ಲರೂ ಒಡೆಸ್ಬಿಟ್ರು. ಬಚ್ಚನ ಮನೆ ಎಕ್ಸ್ಟೆಂಡ್ ಮಾಡಿ ಟಾಯ್ಲೆಟ್ ಅನ್ನ ಸೇರಿಸ್ಕೊಂಡ್ರು. ನನಗೂ ಎಷ್ಟೋ ಜನ ಸಲಹೆ ಕೊಟ್ರು, ಇಲ್ಲ ನಮ್ಮ ತಾಯಿ ಕಾಲದ ತಾಮ್ರದ ಹಂಡೆ ನಂಗೆ ಬೇಕೇ ಬೇಕು ಅಂತ. ರಿಪೇರಿ ಬಂದಾಗ ಅದನ್ನು ಒಡಿಸಿ ಮತ್ತೆ ಕಟ್ಟಿಸ್ತೇನೆ. ನಾನು ಬಚ್ಚನ ಮನೆ ಒಡಿಸ್ಲಿಲ್ಲ, ಯಾಕಂದ್ರೆ ಹಂಡೆ ಮೇಲೆ ನನಗೆ ವ್ಯಾಮೋಹ. ಅದರಲ್ಲಿ ಸೌದೆ ಹಾಕಿ ಕಾಸಿದ್ರೆ, ಕಾಯಿ ಮೊಟ್ಟೆ ಹಾಕಿ ಕಾಸಿದ್ರೆ ಆ ನೀರು ತಲೆಗೆ ಶಾಂತಿಯನ್ನು ಕೊಡುತ್ತೆ. ಎಣ್ಣೆ ಹಚ್ಕೊಂಡು ಅಭ್ಯಂಜನ ಸ್ನಾನ ಮಾಡಬೇಕಾದ್ರೆ ಸೌದೆಯಿಂದ ಕಾಸ್ತಂತ ಹಂಡೆಯಲ್ಲಿ ತಾಮ್ರದಲ್ಲಿ ಕಾದಂತ ನೀರು ನಮಗೆ ಆರೋಗ್ಯವನ್ನು ಕೊಡುತ್ತೆ ಅನ್ನೋ ಒಂದು ನಂಬಿಕೆ. ಹೀಗಾಗಿ ಪಾತ್ರೆಗಳು ಉಳಿದು, ನಮ್ಮ ತಾಯಿ ಸತ್ತಾಗ ನಾನು ಅವ್ರಿಗೆ ಕೊಡಿಸಿದ 100 ಸೋಪ್ಗಳನ್ನು ಹಾಗೆ ಇಟ್ಟಿದ್ರು ಬಟ್ಟೆ ಮಧ್ಯದಲ್ಲಿ. ಅವರು ಬೇಕಾದಷ್ಟು ಸಿಲ್ಕ್ ಸೀರೆಗಳು, ಆಭರಣಗಳು ಎಲ್ಲ ಇತ್ತು, ಸೊಸೆಯರಿಗೆ ಹಂಚಿದ್ರು. ಕೆಲವನ್ನ ನಾವು ಮಾರಿದ್ವಿ ಮನೆಗೋಸ್ಕರ. ಆವಾಗ ನಮ್ಮ ತಾಯಿ ಆಭರಣಗಳೆಲ್ಲ ಕೊಟ್ಟಿದ್ರು. ನನ್ನ ಹೆಂಡತಿ ಸಹ ತನ್ನ ಆಭರಣಗಳನ್ನ ಕೊಟ್ಟಿದ್ಲು. ನನ್ನ ಹೆಂಡತಿ ಹೋದ್ಮೇಲೆ ಅಪರ ಕರ್ಮಗಳಿಗೋಸ್ಕರ ಮತ್ತೆ ಮನೆ ಖರ್ಚಿಗೋಸ್ಕರ ಅವಳ ಆಭರಣಗಳನ್ನೆಲ್ಲ ಮಾರಿದೆ. ಈಗ ನೋಡಿ, ನನ್ನ ಜೊತೆ 46 ವರ್ಷ ಅವಳು ಜೀವನ ನಡೆಸಿದಾಗ, ನಾನು ಬೇರೆ ಊರಲ್ಲಿದ್ರು, ಇವಳು ಬೇರೆ ಊರಲ್ಲಿದ್ರು, ತಗೊಂಡಂತ ಬಟ್ಟೆಗಳ ರಾಶಿ, ಸೀರೆಗಳ ರಾಶಿ, ಡ್ರೆಸ್ಗಳ ರಾಶಿ. ಅವಳು ಸಾಯೋದಕ್ಕೆ 15 ದಿವಸ ಮೊದಲು ಸಹ ಮದುವೆ ಇದೆ ಅಂತೇಳಿ ಸೀರೆಗಳು, ಡ್ರೆಸ್ಗಳನ್ನೆಲ್ಲ ತಗೊಂಡಿದ್ಲು, ಹೊಸ ಆಭರಣ ತಗೊಂಡಿದ್ಲು ಅಕ್ಷಯ ತೃತೀಯಾಗಿ. ಆದ್ರೆ ಅವನ್ನೆಲ್ಲ ಹಾಕೊಂಡು 15-20 ದಿವಸದಲ್ಲಿ ಅವಳು ರಾತ್ರಿ ಮಲ್ಕೊಂಡಂಗೆ ತೀರಿಕೊಂಡ್ಬಿಟ್ರು. ಹೀಗಾಗಿ ಅವನ್ನೆಲ್ಲ ನಾನು ಡಿಸ್ಪೋಸಲ್ ಮಾಡೋ ಅಂತ ಪರಿಸ್ಥಿತಿ ಬಂತು. ಅವಳಿಗೆ ಪ್ರೀತಿಯಿಂದ ಅಕ್ಷಯ ತೃತೀಯ ಹಿಂದಿನ ದಿವಸ ಫಿಕ್ಸ್ ಮಾಡಿ ಅಕ್ಷಯ ತೃತೀಯ ತಕೊಟ್ಟಿದ್ದಂತ ನೆಕ್ಲೆಸ್ ಇರ್ಬೋದು, ನಾನು ಹಾಕೊಂಡಿದ್ದ ಆಭರಣ ಆಗ್ಲಿ, ಎಲ್ಲ ಡಿಸ್ಪೋಸ್ ಮಾಡ್ಬಿಟ್ಟೆ. ಬೇಡ, ಹಾಕೊಳ್ಳೋರು ಯಾರು ಇಲ್ಲ, ರಕ್ಷಣೆ ಇಲ್ಲ, ಸೇಫ್ಟಿ ಇಲ್ಲ. ಜೊತೆಗೆ ಏನ್ ಮಾಡೋದು, ಬಳಸೋರು ಯಾರು ಇಲ್ದಿರ ಅದನ್ನು ಬ್ಯಾಂಕ್ ಅಲ್ಲಿ ಇಟ್ಟು ನೋಡಿ. ಎಷ್ಟೋ ಜನ ನಮ್ಮ ಬಳಗದವರೇ ಆಗ್ಲಿ, ನಮ್ಮ ಮನೇಲಿ ಆಗ್ಲಿ, ಅವ್ರು ತಗೊಂಡಂತ ಆಭರಣಗಳನ್ನ ಸೇಫ್ಟಿಗೋಸ್ಕರ ಬ್ಯಾಂಕ್ ಅಲ್ಲಿ ಲಾಕರ್ಲ್ಲಿ ಇಟ್ಟಿರ್ತಾರೆ. ಅದಕ್ಕೆ ಅವರು ದುಡ್ಡು ಕಟ್ಟಬೇಕು, ಇವರೇ ದುಡ್ಡು ಕಟ್ಟಬೇಕು. ತಾವು ಧರಿಸಲಾಗದೆ ಯಾವಾಗಲೂ ವರ್ಷಕ್ಕೊಂದ್ಸಲ 2 ಸಲ ಧರಿಸುವಂತ ಆಭರಣಗಳನ್ನ, ಬೆಳ್ಳಿ ಪಾತ್ರೆಗಳನ್ನ, ಬೆಳ್ಳಿ ಲೋಟಗಳನ್ನೆಲ್ಲ ಅವರು ಬ್ಯಾಂಕ್ ಲಾಕರಲ್ಲಿ ಇಟ್ಟು ಕಾಯುವಂಥದ್ದು. ಬಳಸ್ಲಿಕ್ಕೆ ಆಗದಿದ್ಮೇಲೆ ಯಾಕೆ ಇಟ್ಕೋಬೇಕು? ಹೀಗಾಗಿ ನಾವು ಜೈನರ ಒಂದು ಮಂತ್ರ, ಡಿಸ್ಪೋಸಲ್, ಸಂಗ್ರಹ ಮಾಡಬಾರದು. ಮಾಡಿದಿರ ತಪ್ಪಿಗೆ ನಿಮ್ಗೆ ನೋಡ್ಕೊಳಕ್ ಆಗದರೆ ಕೊಟ್ಬಿಡ್ಬೇಕು. ಈಗ ನೋಡಿ, ನಾನೇನ್ ಮಾಡ್ತಾ ಇದ್ದೀನಿ, ನಮ್ಮ ಟ್ರಾವೆಲ್ ಏಜೆನ್ಸಿಲಿ ನಾವು ಸೋಫಾಗಳಿಟ್ಟಿದ್ವಿ, ಕುರ್ಚಿಗಳಿಟ್ಟಿದ್ವಿ, ಇದ್ದಕ್ಕಿದ್ದಂಗೆ ನಾವು ಡಿಸ್ಪೋಸಲ್ ಮಾಡಿದ್ವಿ ಕಂಪನಿನ.
ಹೀಗಾಗಿ ಆ ಪದಾರ್ಥಗಳನ್ನೆಲ್ಲ ಮನೆಗೆ ತಗೊಂಡ್ ಬಂದು ಸೇರಿಸಿರೋದ್ರಿಂದ ನಮ್ಮ ಮನೇಲಿ ನಮಗ್ ಬೇಕಾದ ಸೋಫಾಗಳಿಗಿಂತ ಜಾಸ್ತಿ ಡಬಲ್ ಮಂಚಗಳು, ಕಾಟ್ಗಳು, ಸೋಫಾಗಳು, ಕುರ್ಚಿಗಳು ಸೇರ್ಕೊಂಡು, ಹೀಗಾಗಿ ಅವುಗಳನ್ನ ನಾನು ಎಲ್ಲ ಡಿಸ್ಪೋಸ್ ಮಾಡ್ತಾ ಇದ್ದೀನಿ ಹಂತ ಹಂತವಾಗಿ. ಯಾಕೆ? ನಮ್ಗೆ ಓಡಾಡಕ್ಕೆ ಜಾಗ ಇಲ್ಲ. ನಾವು ಇರೋದ್ರೊಳಗೆ ನನಗೆ 75 ವರ್ಷ ಆಗಿರೋದ್ರಿಂದ ಇಟ್ಕೊಂಡು ಏನ್ ಮಾಡೋದು? ನಮಗ್ ಬೇಕಾದಷ್ಟು ಕೆಲವು ಬಟ್ಟೆ ಇಟ್ಕೊಂಡು ಉಳಿದ ಬಟ್ಟೆ ಎಲ್ಲ ವೃದ್ಧಾಶ್ರಮಕ್ಕೆ, ಅನಾಥಾಶ್ರಮಕ್ಕೆ, ಯಾರಿಗೆ ನೀಡಿದೆ ಅವ್ರಿಗೆ ಕೊಟ್ಟು ಬಿಡೋಣ ಅಂತ. ಹೀಗಾಗಿ ನಾನು ಇತ್ತೀಚೆಗೆ ಬೇರೆಯವರು ಅನ್ಕೋಬಹುದು ದುಡ್ಡುಗೋಸ್ಕರ ಮಾಡಿದ್ವಿ ಅಂತಲ್ಲ, ದುಡ್ಡು ಬೇಕು ಆರೋಗ್ಯದ ರಕ್ಷಣೆಗೋಸ್ಕರ, ಅನಾರೋಗ್ಯ ಇರುವಾಗ, ಆದ್ರೆ ಔಷಧೋಪಚಾರಕ್ಕೂ ಬೇಕಾಗುತ್ತೆ. ಆದರೆ ನಮಗ್ ಓಡಾಡ್ಲಿಕ್ಕೆ ಎಷ್ಟು ಬೇಕೋ, ನಮಗ್ ಧರಿಸೋಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೋಬೇಕು. ನಾನು ಬೆಳ್ಳಿ ಪಾತ್ರೆಗಳನ್ನ ಮಾರ್ಬಿಟ್ಟೆ, ಸ್ಟೀಲ್ ಪಾತ್ರೆಗಳನ್ನ ಮಾರ್ಬಿಟ್ಟೆ, ಚಿನ್ನವನ್ನು ಮಾರ್ಬಿಟ್ಟೆ, ಬೇಡದೇ ಇರುವಂತ ಹೆಚ್ಚಿರುವಂತ ಸೋಫಾಗಳನ್ನು ಮಾರಿದೆ, ಕುರ್ಚಿಗಳನ್ನ ಮಾರಬೇಕಾಗಿದೆ. ಆಮೇಲೆ ನಾವೇನೋ ಎಕ್ಸರ್ಸೈಸ್ ಮಾಡ್ಬಿಡ್ತೀವಿ. ನಮ್ದು ಟ್ರಾವೆಲ್ ಸಂಸ್ಥೆ ಇದ್ದಾಗ ಅಲ್ಲಿ 5 ವೆಹಿಕಲ್ಗಳಿತ್ತು, 5 ಜನ ಡ್ರೈವರ್ಸ್ ಇದ್ರು, ಆಳುಗಳಿದ್ರು. ನೀವೆಲ್ಲ ಸೇರಿ ಎಕ್ಸರ್ಸೈಸ್ ಮಾಡೋಣ ಅಂತ ಹೇಳಿ 24,000 25,000 ಕೊಟ್ಟು ಒಂದು ಯಂತ್ರ ತಗೊಂಡೆ, 15,000 ಕೊಟ್ಟು ಒಂದು ಸೈಕಲ್ ತರ ಯಂತ್ರ ತಗೊಂಡೆ. ಅದ್ರಲ್ಲಿ 1-2 ದಿವಸ ಮಾಡಿದ್ವಿ ಎಕ್ಸರ್ಸೈಸು, ಕರೋನಾ ಬಂದ್ಬಿಡ್ತು, ನಮ್ಮ ಟ್ರಾವೆಲ್ ಏಜೆನ್ಸಿನೂ ಮಾರ್ಬಿಟ್ವಿ. ಹೀಗಾಗಿ ಅದನ್ನು ಮಾರಿದ್ರಿಂದ ಆ ವಸ್ತುಗಳು ಹೊಟ್ಟೋದು. ಹೀಗೆ ನಾವು ಏನು ಬೇಕೋ ಅದನ್ನು ಮಾತ್ರ ಅತ್ಯಂತ ಅವಶ್ಯಕ ಇರೋದನ್ನು ತಗೊಳ್ಬೇಕು. ಎಕನಾಮಿಕ್ಸ್ ನಲ್ಲಿ ಹೇಳ್ತೀವಿ ಲಕ್ಸುರಿ, ಕಂಫರ್ಟ್, ನೆಸೆಸರಿ. ಅತ್ಯವಶ್ಯಕವಾಗಿ ಬೇಕಾದ ವಸ್ತುಗಳನ್ನ ಕೊಳ್ಳಬೇಕು, ಇಟ್ಕೋಬೇಕು. ಕಂಫರ್ಟ್ ಸಿಗಿರುವಂತಹದ್ದು ವಯಸ್ಸು ಕಾಲದಲ್ಲಿ ಬೇಕಾಗುತ್ತೆ, ವಯಸ್ಸಾದ ಕಾಲದಲ್ಲಿ ಕೆಲವು ಬೇಕಾಗುತ್ತೆ, ಇಟ್ಕೋಬೇಕು, ಜಾಸ್ತಿ ಇರೋದನ್ನು ಕೊಟ್ಬಿಡ್ಬೇಕು. ಲಕ್ಸುರಿ ವಸ್ತುಗಳನ್ನ ಒಂದು ವಯಸ್ಸಾದ್ಮೇಲೆ ತಗೊಳ್ಳೇಬಾರದು. ಯಾಕಂದ್ರೆ ನೀವು ಎಷ್ಟು ಸೀರೆ ಉಡ್ತೀರಿ, ಎಷ್ಟು ಪ್ಯಾಂಟ್ ಹಾಕೋತೀರಿ, ಎಷ್ಟು ಸೂಟ್ ಹಾಕೋತೀರಿ, ಎಷ್ಟು ಸ್ಟೈಲಿಶ್ ಡ್ರೆಸ್ ಹಾಕೋತೀರಿ, ರಂಗಭೂಮಿಯಲ್ಲಿದ್ದು ಸ್ಟೇಜ್ ಮೇಲೆ ಹೋಗಬೇಕಾದ್ರೆ ಅದಕ್ಕೆ ಡ್ರೆಸ್ ಬೇಕಾಗುತ್ತೆ. ಆದ್ರೆ ರಂಗಭೂಮಿ ಬಿಟ್ಟುಬಿಟ್ರೆ, ಸ್ಟೇಜ್ಗೆ ಹೋಗೋದು ಬಿಟ್ಟುಬಿಟ್ರೆ ಆ ಡ್ರೆಸ್ ಏನ್ ಮಾಡ್ತೀರಿ? ಹೀಗಾಗಿ ಏನು ಬೇಕೋ ಅದನ್ನು ಮಾತ್ರ ಕೊಂಡ್ಕೋಬೇಕು. ಎಕನಾಮಿಕ್ಸ್ ದೃಷ್ಟಿಯಿಂದ ನಾನು ಹೇಳೋದಾದ್ರೆ ವೆಲ್ಫೇರ್ ಅಂಡ್ ವೆಲ್ತ್ ಅಂತ ಹೇಳ್ತೀವಿ. ವೆಲ್ತ್ ಅಂದ್ರೆ ಆಸ್ತಿ. ನಿಮಗೆ ಭೂಮಿ ಇದೆಯಾ, ಇಟ್ಕೊಳ್ಳಿ. ಸೈಟ್ ಇದೆಯಾ, ಇಟ್ಕೊಳ್ಳಿ. ಒಂದು ಮನೆ ಇದೆಯಾ, ವಾಸಕ್ಕೆ ಇಟ್ಕೊಳ್ಳಿ. ಮನೆ ಕಟ್ತೀರಾ, ಒಂದ್ ಸೈಟ್ ಇಟ್ಕೊಳ್ಳಿ. ಕೈಯಲ್ಲಿ ದುಡ್ಡಿದೆ ಅಂತೇಳಿ ಹೆಚ್ಚು ಸೈಟ್ ತಗೊಂಡ್ರೆ, ಈಗ ನಮ್ಮ ಬಂಧುಗಳೇ ಇದ್ದಾರೆ, ನಮ್ಮ ತಮ್ಮ ಇದ್ದಾರೆ, ಅವರ ಮಕ್ಕಳು ವಿದೇಶದಲ್ಲಿದ್ದಾರೆ, ಸಿಂಗಾಪುರದಲ್ಲಿ, ಆಸ್ಟ್ರೇಲಿಯಾದಲ್ಲಿ. ಆ ಮಕ್ಕಳ ಹೆಸರಲ್ಲಿರೋ ಸೈಟ್ಗಳು, ಆ ಮಕ್ಕಳ ಹೆಸರಲ್ಲಿರೋ ಮನೆಗಳು, ಇವ್ರ ಹತ್ರ ಇರುವಂತ 2 ಮನೆಗಳು, ಇವರ ಸೈಟ್, ಇವನ್ನೆಲ್ಲ ನಿರ್ವಹಣೆ ಮಾಡೋಕ್ಕೆ ಇಡೀ ಜೀವನ ಸಾಕಾಗಲ್ಲ. ಒಂದು ವಯಸ್ಸಾದ ಮೇಲೆ ಪ್ರತಿನಿತ್ಯದ ನಿತ್ಯ ಕರ್ಮಗಳನ್ನ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇವುಗಳಿಗೆಲ್ಲ ಟ್ಯಾಕ್ಸ್ ಕಟ್ಟಬೇಕು, ಬೇಲಿ ಹಾಕೊಂಡಿರ್ಬೇಕು, ಆಗಾಗ ಹೋಗಿ ಸ್ವಚ್ಛತೆ ಮಾಡಬೇಕು. ತಗೊಂಡ್ಬಿಟ್ಟಿದ್ರಿ, ಮಾರಕ್ಕಾಗಲ್ಲ. ವಿದೇಶದಲ್ಲಿರೋ ಮಕ್ಕಳು ಯಾವಾಗ ಬೇಕಾದ್ರೂ ಬರ್ಬೋದು, ಅವ್ರಿಗೆ ಬೇಕೋ ಬೇಡವೋ ಅದು ಮ್ಯಾನೇಜ್ಮೆಂಟ್ ಮಾಡ್ಬೇಕಲ್ಲ. ಸ್ವಚ್ಛತೆ ಇರಬೇಕು, ಅದು ಕಳಕಾಕ್ರ ಬರ್ದಿದ್ದಂಗೆ ಯಾರೋ ಅದನ್ನ ಎನ್ಕ್ರೋಚ್ ಮಾಡ್ಕೊಳ್ದೆ ನೋಡ್ಕೋಬೇಕು. ಕಾನೂನು ಪ್ರಕಾರ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು. ಅದು ನೋಡ್ಕೊಳಕ್ಕಿರೋರಿಗೆ ದುಡ್ಡು ಕೊಡಬೇಕು. ಮನೆ ಸ್ವಚ್ಛ ಮಾಡಬೇಕು ಅಂದ್ರೆ ಪೇಂಟ್ ಹೊಡಿಸ್ಬೇಕು, ರಿಪೇರಿ ಮಾಡಿಸ್ಬೇಕಂದ್ರೆ ಖರ್ಚು ಬೇಕಾಗುತ್ತೆ. ಹಾರ್ಡ್ ಕ್ಯಾಶ್ ಅನ್ನೋದು ಬಹಳ ಮುಖ್ಯ. ನೀವು FD ಇಟ್ಟಿದ್ರೆ ಅದನ್ನ ಯಾವಾಗ ಅಂದ್ರೆ ಅವಾಗ ತೆಗಿಯಕ್ಕಾಗಲ್ಲ, ಅಥವಾ ಬೇರೆಯವ್ರಿಗೆ ಕೊಟ್ಟಿದ್ರೆ ಅದು ಸಿಗಲ್ಲ. ಹೀಗಾಗಿ ನಾನೇನ್ ಹೇಳ್ತಿದ್ದೀನಿ, ಉಂಡು ಉಪವಾಸ ಆಗಿರ್ಬೇಡಿ. ನಿಮಗೆ ಎಷ್ಟು ಬೇಕೋ ಅಷ್ಟೇ ಉಣ್ರಿ, ಎಷ್ಟು ಬೇಕೋ ಅಷ್ಟು ಉಪವಾಸ ಮಾಡಿ. ಉಪವಾಸ ಮಾಡಬೇಕು ಅಂತೇಳಿ ಉಣ್ಣೋಕಿರೋ ವಸ್ತುಗಳನ್ನೆಲ್ಲ ರಾಶಿ ಸಂಗ್ರಹ ಮಾಡಬೇಡಿ. ಪಾತ್ರೆಗಳಲ್ಲಿ ಸಂಗ್ರಹ ಮಾಡಿದ್ರೆ, ಧಾನ್ಯ ಕಾಳುಗಳನ್ನು ಹೆಚ್ಚು ಕಾಲ ಸಂಗ್ರಹ ಮಾಡಿದ್ರೆ, ನೋಡ್ಕೊಳ್ಳದೆ ಸ್ವಚ್ಛ ಮಾಡದೇ ಇದ್ರೆ ಹುಳುಗಳು ಬರುತ್ತೆ, ಹಾಳಾಗುತ್ತೆ, ಹಳಸೋಗುತ್ತೆ ಆಹಾರ. ಎಷ್ಟು ಬೇಕೋ ಅಷ್ಟೇ ಆಹಾರ ತಯಾರಿಸ್ಕೋಬೇಕು, ಎಷ್ಟು ಬೇಕೋ ಅಷ್ಟೇ ಪದಾರ್ಥಗಳನ್ನ ತರಬೇಕು. ಮಿತವಾಗಿ ಖರ್ಚು ಮಾಡಿ, ಹಿತವಾಗಿ ಖರ್ಚು ಮಾಡಿ. ಹೊಟ್ಟೆನ ಗೋಡೌನ್ ತರ ತುಂಬಬೇಡಿ. ಅದು ಇದು ಕೊಂಡ್ಕೊಂಡು ಹೊಟ್ಟೆಯಲ್ಲಿ ಈಗ ನೋಡಿ, ಎಲ್ಲ ಮನೆಗೆ ಬರುತ್ತೆ ಅಂತ ಹೇಳಿ ಬೇರೆ ಬೇರೆ ತಂದು ಕೊಡೋರು ಇದ್ದಾರೆ. ಅವರು ದುಡ್ಡು ಕೊಟ್ರೆ ಹೋಟ್ಲಿಂದ ವಸ್ತುಗಳು ಬರುತ್ತೆ. ಎಷ್ಟು ಬೇಕೋ ಅಷ್ಟೇ ತರಿಸಿ. 4 ಇಡ್ಲಿ ತರಿಸಿ, 2 ಇಡ್ಲಿ ತಂದು 2 ಇಡ್ಲಿ ಎಸಿಬೇಡಿ. ಹಸುಗಳಿಗೆ ಹಾಕ್ತಿವಿ ಅಂತ ತಿಳ್ಕೊಳ್ಳೆ, ನಾನು ದಿನಾಲೂ ಹಸುಗೆ ಹಾಕ್ತೀನಿ ಉಳಿದಿದ್ದನ್ನ. ಆದ್ರೆ ಎದುರು ಮನೆಯವರು, ಪಕ್ಕದ ಮನೆಯವರೆಲ್ಲ ಅಬ್ಜೆಕ್ಷನ್ ತೆಗೆದ್ರು. ಯಾಕೆಂದ್ರೆ ಅವ್ರು ಕಾರು ಬೈಕ್ ಇಟ್ಟಿರ್ತಾರೆ, ಬಂದಂತ ಹಸುಗಳು ಜಗಳ ಆಡಿ ಬೈಕನ್ನು ಉರುಳಿಸುತ್ತೆ, ಕಾರ್ ಕೆಳಗೆ ಹೋಗಿ ಅದಕ್ಕೆ ಡ್ಯಾಮೇಜ್ ಮಾಡುತ್ತೆ. ಹೀಗಾಗಿ ನೀವು ಅದನ್ನು ಹಾಕಬೇಡಿ ಅಂತಾರೆ. ಆಮೇಲೆ ನಾನು ಹಸುಗಳಿಗೆ ಹಾಕೋದಕ್ಕೆ ಒಂದು ಟಬ್ ಬಿಟ್ಟಿದ್ದೆ. ಯಾರೋ ಸಿಟ್ಟಿನಿಂದ ಅದ್ರ ಮೇಲೆ ಕಾರ್ ಹಾಯಿಸಿ ಆ ಟಬ್ಬನ್ನು ಪುಡಿ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಈ ಮನಸ್ಸಿಗೆಲ್ಲ ಬೇಜಾರಾಗುತ್ತೀವಿ. ಹೀಗಾಗಿ ನಾನು ಡಿಸ್ಪೋಸಲ್ ಅನ್ನುವಂಥ ಮಂತ್ರವನ್ನ ಈಗ ಜಪಿಸ್ತಾ ಇದ್ದೀನಿ. ಬಟ್ಟೆಗಳನ್ನೆಲ್ಲ ಕೊಟ್ಬಿಡ್ತಾ ಇದ್ದೀನಿ, ಪದಾರ್ಥಗಳನ್ನೆಲ್ಲ ಕೊಟ್ಬಿಡ್ತಾ ಇದ್ದೀನಿ,
ಮನೇಲಿರುವಂಥ ಕುರ್ಚಿಗಳು, ಮೇಜುಗಳು, ಸೋಫಾಗಳು ಇವನ್ನೆಲ್ಲ ಕೊಟ್ಬಿಡ್ತಾ ಇದ್ದೀನಿ. ಹಳೆ ಟಿವಿ ಕೊಟ್ಬಿಡ್ತಾ ಇದ್ದೀನಿ. ಇರುವ ಹಳೆಯ ಉಪಯೋಗಿಸುವಂತ ಕ್ಯಾಸೆಟ್ ರೆಕಾರ್ಡರ್ ಇರ್ಬೋದು, CD ಇರ್ಬೋದು, ಅದನ್ನು ಉಪಯೋಗಿಸ್ಕೊಳ್ಳಿ. ನೀವು ಕೇಳದಿದ್ರೆ ಆಡಿಯೋ ಕ್ಯಾಸೆಟ್, ನಾನು ನೋಡಿ ನಿನ್ನೆ ಒಬ್ರು ಸಂಗೀತಗಾರರು ಬಂದಿದ್ರು, ನನ್ನ ಮನೆಯಲ್ಲಿ ಸಂಗ್ರಹಿಸಿಟ್ಟಿದ್ದಂತ ಒಂದು 200 ಆಡಿಯೋ ಕ್ಯಾಸೆಟ್ಸ್ ಅವ್ರಿಗೆ ಕೊಟ್ಬಿಟ್ಟೆ. ಹಾಡು ಸಂಗೀತ ಇದೆ, ನೀವು ಒಂದು ಆನ್ಲೈನಲ್ಲಿ ಒಂದು ಕ್ಯಾಸೆಟ್ ರೆಕಾರ್ಡ್ ತರಿಸ್ಕೊಂಡು ಇದನ್ನ ಕೇಳಿ ಎಂದೆ. ಸಿಡಿಗಳು ಉಪಯೋಗಿಸ್ಬೇಕು, ಕೇಳಬೇಕು. ಸಿನಿಮಾ ಇದೆ ಹಾಕೊಂಡು ನೋಡ್ಬೇಕು. ಅವ್ನು ನೋಡ್ಬೇಕಾದ್ರೆ ನಿಮಗೆ ಟೈಮ್ ಇರಬೇಕು, ನಿಮಗೆ ಪೇಷನ್ಸ್ ಇರಬೇಕು, ನಿಮಗೆ ಕಲೆ ಸಂಸ್ಕೃತಿಯ ಬಗ್ಗೆ ಆಸಕ್ತಿ ಇರಬೇಕು. ಪುಸ್ತಕಗಳನ್ನಿಟ್ರೆ ಓದಬೇಕು, ಆಗಾಗ ತೆಗಿಬೇಕು. ಕ್ಯಾಸೆಟ್ಟು ಸಿಡಿಗಳಿದ್ರೆ, ಬಟ್ಟೆಗಳಿದ್ರೆ ಆಗಾಗ ತೆಗೆದು ಅವನು ಸ್ವಚ್ಛ ಮಾಡಬೇಕು, ಒಗಿಬೇಕು, ಧೂಳಾಗದೇ ಇದ್ದಾಗ ನೋಡ್ಬೇಕು, ಪೊಟ್ರೆ ಹೊಡಿಬೇಕು. ಅಲ್ಲಿ ಮನೆಯಲ್ಲಿ ಸೊಳ್ಳೆ ಇಲ್ದಿದ್ದಾಗ ನೋಡ್ಬೇಕು, ಮನೇಲಿ ಜಿರಳೆ ಇಲ್ದಿದ್ದಾಗ ನೋಡ್ಬೇಕು, ಮನೇಲಿ ಹಲ್ಲಿ ಇಲ್ದಿದ್ದಾಗ ನೋಡ್ಬೇಕು. ನಮಗಿಂತ ಜಾಸ್ತಿ ಅವು ಬಂದ್ಬಿಡುತ್ತೆ. ನೀವು ಬೇಗ ಹಾಕಿಟ್ಟಿದ್ರೆ ಮನೆಯಲ್ಲಿ ವಾಸನೆ ಬರುತ್ತೆ. ಸ್ವಚ್ಛ ಮಾಡ್ಬೇಕು, ದಿನ ಕಸ ಹೊಡಿಬೇಕು, ಸಾರಿಸ್ಬೇಕು. ಹಿಂದಿನ ಕಾಲದಲ್ಲಿ ಹಿರಿಯರು ಹೇಳ್ತಿದ್ರು, ಹೊಸ್ತಲಿಗೆ ನೀವು ದಿನ ಕುಂಕುಮ ಇಡಿ, ಮನೆ ಮುಂದೆ ತೊಳಿರಿ, ನೆಲ ಮನೆ ಮುಂದೆ ತೊಳಿರಿ, ಮನೆಯನ್ನ ದಿನ ಸಾರಿಸಿ, ದಿನ ಕಸ ಗುಡಿಸಿ. ಕಸ ಇರಬಾರ್ದು, ಕಸ ಇದ್ರೆ ಲಕ್ಷ್ಮಿ ಬರಲ್ಲ ಅನ್ನೋ ಹೆಸರಿನಲ್ಲಿ ಹೇಳ್ತಾ ಇದ್ರು. ಅಂದ್ರೆ ನಾವು ಸ್ವಚ್ಛವಾದ ಮನಸ್ಸು, ಸ್ವಚ್ಛವಾದ ದೇಹ, ಸ್ವಚ್ಛವಾದ ಆಹಾರ, ಸ್ವಚ್ಛವಾದ ನಿತ್ಯ ಕರ್ಮ ಇಟ್ಕೊಳ್ಬೇಕು. ನಂಗೆ ಈಗ 75 ವರ್ಷ. ನಾನು ತೊದಲ್ದೆ ಆಕ್ಟಿವ್ ಆಗಿ ಯಾಕೆ ಇದ್ದೀನಿ ಅಂದ್ರೆ, ಸ್ವಚ್ಛವಾದ ಮನಸ್ಸಿನಿಂದ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 11 ತನಕ ಬ್ಯುಸಿ ಆಗಿರ್ತೀನಿ. ವಯಸ್ಸಾದವರು ರಿಟೈರ್ ಆದ್ರೆ ಟೈಮ್ ಪಾಸ್ ಮಾಡೋದು ಹೇಗೆ ಅಂತಿರುತ್ತೆ. ಅವರು ಟೈಮ್ ಅನ್ನು ಡಿಸ್ಪೋಸಲ್ ಮಾಡ್ಬಿಟ್ಟಿರ್ತಾರೆ. ಮಾಡಬೇಡಿ, ಟೈಮ್ ಡಿಸ್ಪೋಸಲ್ ಅಲ್ಲ, ಟೈಮ್ ಇಟ್ಕೋಬೇಕು. 24 ಗಂಟೆಯಲ್ಲಿ ನೀವು 6 ಗಂಟೆ ಕಾಲ ನಿದ್ದೆ ಮಾಡ್ತೀರಾ, ಸುಮ್ಮನೆ ನಿದ್ದೆ ಮಾಡಬೇಡಿ. ನಾ ಮಧ್ಯಾಹ್ನ ನಿದ್ದೆ ಮಾಡಲ್ಲ. ಯಾಕೆಂದ್ರೆ ಮಧ್ಯಾಹ್ನ ನಿದ್ದೆ ಮಾಡಿದ್ರೆ ವೇಸ್ಟ್. ನನಗೆ ತುಂಬಾ ಕೆಲಸ ಮಾಡೋದಿದೆ, ತುಂಬಾ ಬರೆಯೋದಿದೆ, ತುಂಬಾ ಓದೋದಿದೆ, ತುಂಬಾ ನೋಡೋಕ್ ಹೋಗೋದಿದೆ, ತುಂಬಾ ಜನರು ಬಂದವ್ರ ಜೊತೆ ಅನುಭವ ಹಂಚ್ಕೊಳ್ಳೋದಿದೆ. ಯಾವಾಗ ಸಾಯ್ತೀನೋ ಗೊತ್ತಿಲ್ಲ. ನಾನು ಅದಕ್ಕೆ ಎಲ್ರಿಗೂ ಹೇಳ್ತಿರ್ತೀನಿ, ನಾನು 100 ವರ್ಷ ಗ್ಯಾರಂಟಿ ಇರ್ತೀನಿ ಅಂತ ಅನ್ಕೊಂಡು ಕಾರ್ಯಗಳನ್ನ ಹಮ್ಮಿಕೊಳ್ತೀನಿ. ಆದ್ರೆ ನಾಳೆನೇ ಸಾವು ಬಂದ್ರು ಸ್ವಾಗತಿಸೋಕೆ ರೆಡಿ ಇರ್ತೀನಿ. ಹೆದರಿಕೆ ಅನ್ನೋದು ಇರಬಾರ್ದು. ಜೀವನದಲ್ಲಿ ಧೈರ್ಯ ಇರಬೇಕು. ನಾನು ಅಂತ ಅಹಂಕಾರ ಇರಬಾರ್ದು, ಆದ್ರೆ ನಾನು ಅನ್ನೋಂಥ ಗಟ್ಟಿತನ ಇರಬೇಕು. ಹೊಂದ್ಕೊಳ್ಳೋ ಹಾಗೆ ನೀರ್ನ ಆಗಿರ್ಬೇಕು. ಯಾವ ಆಕಾರದ ಪಾತ್ರೆಗೆ ಹಾಕಿದ್ರೆ ಅದು ಹೇಗೆ ಆಕೃತಿ ತಗೊಳುತ್ತೋ, ಜಾಗ ಮಾಡಿಕೊಂಡು ಹೇಗೆ ನದಿ, ಕಾಲುವೆ, ಸಮುದ್ರ ನುಗ್ಗುತ್ತೋ, ಹಾಗೆ ನಾವು ಎಲ್ಲ ಕಡೆ ಧೈರ್ಯದಿಂದ ನುಗ್ಗುತ್ತಾ ಇರಬೇಕು. ಎಷ್ಟು ಬೇಕೋ ಮಿತವಾಗಿ ತಿಂದು, ಹಿತವಾಗಿ ಸಂಭಾಷಣೆ ಮಾಡ್ತಾ, ಎಲ್ಲರನ್ನು ಪ್ರೀತಿಯಿಂದ ಮಾತಾಡಿಸ್ತಾ ಇರೋ ತನಕ ಕಾಲವನ್ನ ಚೆನ್ನಾಗಿ ಕಳಿಬೇಕು. ಇದಕ್ಕೆ ಡಿಸ್ಪೋಸಲ್, ಅಸಂಗ್ರಹ, ಅನಾವಶ್ಯಕ ವಸ್ತುಗಳನ್ನು ಸಂಗ್ರಹಿಸಬೇಡಿ, ಅಪೇಯವನ್ನ ಕುಡಿಬೇಡಿ, ತಿನ್ನಬಾರದನ್ನ ತಿನ್ನಬೇಡಿ. ಯಾಕೆಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ದೇಹ ಪ್ರಕೃತಿ, ಮನಸ್ಸಿನ ಪ್ರಕೃತಿಗೆ ತಕ್ಕಂಗೆ ತಿನ್ನಬೇಕು. ಈಗ ನೀವು ತಂದು ಬಿಟ್ಟಿದ್ದೀನಿ, ಮಾಡಿಬಿಟ್ಟಿದ್ದೀನಿ ಅಂತ ಜಾಸ್ತಿ ತಿನ್ಬಿಟ್ರೆ ಹೊಟ್ಟೆ ಉಬ್ಬರಿಸ್ಕೊಳ್ಳುತ್ತೆ, ಬೇದಿ ಆಗುತ್ತೆ. ಆವಾಗ ಔಷಧಿ ಚಿಕಿತ್ಸೆಗೆ ಸುಸ್ತಾಗುತ್ತೆ, ದೇಹ ಕೈಕಾಲೆಲ್ಲ ಬಿದ್ದೋಗುತ್ತೆ. ಮತ್ತೆ ತಿನ್ಲಿಲ್ಲ, ಅಜೀರ್ಣ ಆಗುತ್ತೆ ಅಂತೇಳಿ ನೀವು ತಿಂದೇನೇ ಇದ್ರೆ ಅನಾರೋಗ್ಯ ಬರುತ್ತೆ, ವೀಕ್ನೆಸ್ ಬರುತ್ತೆ. ಇದು ಆಗ್ಬಾರ್ದು, ಅದು ಆಗ್ಬಾರ್ದು. ಮನೆ ಹೊಸ್ತಿಲ್ ತರ ನಾವಿರ್ಬೇಕು. ಹೊರಗೆ ಎಷ್ಟು ಹೋಗ್ಬೇಕು, ಒಳಗೆ ಎಷ್ಟಿರ್ಬೇಕು. ದಾಟುವಾಗ ಯಾವಾಗ ದಾಟಬೇಕು ಅವಾಗ ದಾಟಬೇಕು, ಎಲ್ಲ ಸಲ ದಾಟಬಾರ್ದು. ಮನೆ ಹೊಸಲು ಹೇಗೆ ಹೊರಗಡೆ ಒಳಗಡೆ ಲಿಂಕ್ ಮಾಡುತ್ತೆ, ನಮ್ಮ ಹೊರಗಡೆ ಜೀವನ ಒಳಗಡೆ ಜೀವನ, ತರುವಂತ ಪದಾರ್ಥಗಳು, ಹೊರಗೆ ಹೋಗ್ಬೇಕಾದಂತ ಪದಾರ್ಥಗಳು, ಇವನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಹೇಳ್ತಾ, ಡಿಸ್ಪೋಸಲ್ ಮಂತ್ರವನ್ನ ನಾವು ನೀವೆಲ್ಲ ವಯಸ್ಸಿದ್ದಾಗಲೇ ಮಾಡೋಣ, ವಯಸ್ಸು ಹೋದ್ಮೇಲೆ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ NV ರಮೇಶ್ ಮಾಡುವ ನಮಸ್ಕಾರ.